ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಎನ್ಆರ್ ಟೆಕ್ ವರ್ಡ್. ತುಂಬಾ ಜನದ್ದು GB ವಾಟ್ಸಪ್ ಬ್ಲಾಕ್ ಆಗಿದೆ, ಬ್ಯಾನ್ ಆಗಿದೆ. ಮತ್ತೆ ನಾರ್ಮಲ್ ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊಳಕ್ ಹೋದ್ರೆ ಅಲ್ಲೂ ನಮಗೆ ಬ್ಯಾನ್ ಅಂತ ತೋರಿಸ್ತಾ ಇದೆ. ಸೊ ಸಸ್ಪೆಂಡೆಡ್ ಅಂತ ತೋರಿಸ್ತಾ ಇದೆ, ಡಿಆಕ್ಟಿವೇಟೆಡ್ ಅಂತ ತೋರಿಸ್ತಾ ಇದೆ ಅಂತ ತುಂಬಾ ಕಮೆಂಟ್ಸ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೆ ಬಂದಿತ್ತು. ನೀವು ಇಲ್ಲಿ ನೋಡ್ಬೋದು ಎಷ್ಟು ಕಮೆಂಟ್ಸ್ ಅಂದ್ರೆ ಅಷ್ಟು ಕಮೆಂಟ್ಸ್ ಆದ್ರೆ ಬಂದಿದೆ. ಸೊ ನಿಮ್ಗೋಸ್ಕರ ಈ ಸ್ಪೆಷಲ್ ವಿಡಿಯೋ ಆದ್ರೆ ಮಾಡ್ತಾ ಇದ್ದೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ 1 ವೀಕ್ ಇಂದ ತುಂಬಾ ಮೆಸೇಜ್ಗಳು ನನಗೆ GB ವಾಟ್ಸಪ್ ಬಗ್ಗೆ ಆದ್ರೆ ಕೇಳ್ತಾ ಇದ್ರು. ಸೊ GB ವಾಟ್ಸಪ್ ಅಲ್ಲಿರೋ ಯಾವುದೇ ಡೇಟಾನ ನಾವು ನಾರ್ಮಲ್ ವಾಟ್ಸಪ್ ಗೆ ಬ್ಯಾಕಪ್ ತಗೊಳ್ಳೋದಕ್ಕಾಗೋದಿಲ್ವಾ? GB ವಾಟ್ಸಪ್ ನಾವು ಮತ್ತೆ ಯೂಸ್ ಮಾಡೋದಕ್ಕಾಗೋದು. GB ವಾಟ್ಸಪ್ ಅನ್ಇನ್ಸ್ಟಾಲ್ ಮಾಡಿ ನಾರ್ಮಲ್ ವಾಟ್ಸಪ್ ಗೆ ಬಂದ್ರು ಸಹ ನಮಗೆ ಈ ರೀತಿಯಾಗಿ ಮೆಸೇಜ್ಗಳು ತೋರಿಸ್ತಾ ಇದೆ. ನಮಗೆ ವಾಟ್ಸಪ್ ಅಲೋ ಮಾಡ್ತಾ ಇಲ್ಲ, ವಾಟ್ಸಪ್ ಬ್ಯಾನ್ ಮಾಡಿದ್ದಾರೆ. ಈ ರೀತಿಯಾದ ಪ್ರಾಬ್ಲಮ್ಗಳ ಜೊತೆಗೆ ನಮಗೆ ತುಂಬಾ ಜನ ಆದ್ರೆ ಮೆಸೇಜ್ ಮಾಡಿದ್ರ. ಸೊ ಅವ್ರಿಗೋಸ್ಕರ ಆದ್ರೆ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ GB ವಾಟ್ಸಪ್ ನ ಡೇಟಾನ ಬ್ಯಾಕಪ್ ತಗೊಂಡು ನಾರ್ಮಲ್ ವಾಟ್ಸಪ್ ಗೆ ಯಾವ ರೀತಿ ನಾವು ವಾಪಸ್ ಹೋಗೋದು, ಮತ್ತೆ ನಾರ್ಮಲ್ ವಾಟ್ಸಪ್ ಇಂದ ನಾವು ಮತ್ತೆ GB ವಾಟ್ಸಪ್ ನ ಯಾವ ರೀತಿ ಯೂಸ್ ಮಾಡಬಹುದು, ನಮಗೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗದೆ ಇರೋ ರೀತಿ, ಈ ತರ ಅಫಿಷಿಯಲ್ ವಾಟ್ಸಪ್ ಬ್ಯಾನ್ ಆಗದೆ ಇರೋ ರೀತಿ ನಾವು ವಾಟ್ಸಪ್ ನ ಯಾವ ರೀತಿ ಮೇಂಟೈನ್ ಮಾಡ್ಕೊಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಆದ್ರೆ ತಿಳಿಸ್ಕೊಡ್ತೀನಿ. GB ವಾಟ್ಸಪ್ ಅಂದ್ರೆ ಇದ್ರಲ್ಲಿ ಒಂಥರ ಅಲ್ಲ, ಸುಮಾರು ತರ GB ವಾಟ್ಸಪ್ ಇದೆ. GB ವಾಟ್ಸಪ್, FM, ಪಿಂಕ್ ವಾಟ್ಸಪ್ ಅಂತ ಸುಮಾರು ತರದ ವಾಟ್ಸಪ್ಸ್ ಇದೆ. ಸೊ ಇದಕ್ಕೆಲ್ಲ ಪ್ಲೇ ಸ್ಟೋರ್ ಅಲ್ಲಿ ಅಲೋ ಇಲ್ಲ, ಬರೀ ಅಫಿಷಿಯಲ್ ವಾಟ್ಸಪ್ಗೆ ಮಾತ್ರನೇ ಪ್ಲೇ ಸ್ಟೋರ್ ಅಲ್ಲಿ ಅಲೋ ಇರೋದು. ನಮ್ಮ ಪರ್ಸನಲ್ ಡೇಟಾನ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಇಟ್ಕೊಳ್ಳೋದಕ್ಕೆ ನಾವು ಈ ರೀತಿ ಅಫಿಷಿಯಲ್ ಆ್ಯಪ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಇವಾಗ GB ವಾಟ್ಸಪ್ ಇಂದ ನಾರ್ಮಲ್ ವಾಟ್ಸಪ್ಗೆ ಎಲ್ಲ ಮೆಸೇಜಸ್ನು ಬ್ಯಾಕಪ್ ತಗೊಳ್ಳೋದು ಹೆಂಗೆ ಅಂತ ಫಸ್ಟ್ ನೋಡೋಣ. ಅದಕ್ಕೆ ನೀವು ನಿಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಫಸ್ಟ್ ಪ್ಲೇ ಸ್ಟೋರ್ ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಇಲ್ಲಿ RS ಫೈಲ್ ಮ್ಯಾನೇಜರ್, ಫೈಲ್ ಎಕ್ಸ್ಪ್ಲೋರರ್ ಅಂತ ಕಾಣಿಸ್ತಿದೆಯಲ್ಲ, ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರ ಲೋಗೋ ಒಂದ್ಸರಿ ನೋಡ್ಕೊಂಬಿಡಿ. ಯಾವುದೇ ಬೇರೆ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಫಸ್ಟ್ ಈ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ಆ್ಯಪ್ ಸ್ವಲ್ಪ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಎಲ್ಲ ಅಲೋ ಮಾಡಿ ಓಪನ್ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ ಒಂದು 4 ರಿಂದ 5 ತರದ ಸ್ಟೆಪ್ಸ್ನ ಆದ್ರೆ ಟ್ರೈ ಮಾಡಿದ್ದೆ. ಇದರಲ್ಲಿ ಯಾವುದು ನನಗೆ ಬೆಸ್ಟ್ ಅನ್ಸಿಲ್ಲ. ಸೊ ಬೆಸ್ಟ್ ಆಗಿ ಈಸಿಯಾಗಿ ನೀವು ಪ್ರತಿಯೊಬ್ರು ಮಾಡ್ಕೊಬಹುದಾಗಿರುವಂತ ಸ್ಟೆಪ್ನ ಆದ್ರೆ ನಾನು ಇದ್ರಲ್ಲಿ ಹೇಳ್ಕೊಡ್ತೀನಿ. ಈಚ್ ಅಂಡ್ ಎವ್ರಿಥಿಂಗ್ ಪ್ರತಿಯೊಂದು ಸ್ಟೆಪ್ನು ನೀವು ಫಾಲೋ ಮಾಡಿ. ಒಂದೇ ಒಂದು ಸ್ಟೆಪ್ ಮಿಸ್ ಆದ್ರೂ ನಿಮ್ಮ ಡೇಟಾ ಮಿಸ್ ಆಗೋ ಚಾನ್ಸಸ್ ಅಂತೂ ತುಂಬಾ ಇದೆ. ನಿಮ್ಮ ಡೇಟಾ ಏನಾದರೂ ಮಿಸ್ ಮಾಡ್ಕೊಂಡ್ರೆ ನಾನು ರೆಸ್ಪಾನ್ಸಿಬಲ್ ಅಲ್ಲ. ನಾನು ಹೇಳೋ ಪ್ರತಿಯೊಂದು ಸ್ಟೆಪ್ಪನ್ನು ನೀವು ಖಂಡಿತ ಈಚ್ ಆ್ಯಂಡ್ ಎವ್ರಿಥಿಂಗ್ ಫಾಲೋ ಆದ್ರೇ ನಿಮಗೆ GB ವಾಟ್ಸಪ್ಪಿಂದ ರಿಲೀಫ್ ಆಗಿ ನಾರ್ಮಲ್ ವಾಟ್ಸಪ್ಗೆ ವಿತ್ ನಿಮ್ಮ ಹಳೆ ಪ್ರತಿಯೊಂದು ಡೇಟಾ, ಚಾಟ್ಸು, ಮತ್ತು ಅದರಲ್ಲಿರೋ ಮೆಸೇಜಸ್ಸು, ಫೋಟೋಸು, ವೀಡಿಯೋಸು ಪ್ರತಿಯೊಂದು ನಿಮಗೆ ಹೊಸ ಅಫಿಷಿಯಲ್ ವಾಟ್ಸಪ್ಗಾದರೆ ಟ್ರಾನ್ಸ್ಫರ್ ಮಾಡೋದು ಹೇಳ್ಕೊಡ್ತೀನಿ. ಯಾವುದೇ ಸ್ಟೆಪ್ಪನ್ನು ಮಿಸ್ ಮಾಡಿ, ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವೀಡಿಯೋ ಸ್ಕಿಪ್ ಮಾಡಿ ಒಂದು ಸ್ಟೆಪ್ ಏನಾದರೂ ಮಿಸ್ ಆಯಿತು ಅಂದರೆ ಸೊ ಅಲ್ಲಿ ನಿಮ್ಮ ಡೇಟಾ ಎಲ್ಲ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. RS ಫೈಲ್ ಮ್ಯಾನೇಜರ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ GB ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು ಒಂದು ಚಾಟ್ ಇಲ್ಲಿ ಅವೈಲೇಬಲ್ ಇದೆ. 1 ಗಂಟೆ 13 ನಿಮಿಷಕ್ಕೆ ನಾನು ಇಲ್ಲಿ ಮೆಸೇಜಸ್ ಮಾಡಿದ್ದೀನಿ. ಒಂದು ಫೋಟೋ ಸೆಂಡ್ ಮಾಡಿ, ಒಂದು ವಿಡಿಯೋ ಸೆಂಡ್ ಮಾಡಿ, ಒಂದು ಮೆಸೇಜ್ ಸೆಂಡ್ ಮಾಡಿದ್ದೀನಿ. ಸೊ ಮೂರನ್ನು ನಾನು ಇಲ್ಲಿ ನಾರ್ಮಲ್ ವಾಟ್ಸಪ್ಗೆ ತೊಗೊಂಬಂದು ತೋರಿಸ್ತೀನಿ. GB ವಾಟ್ಸಪ್ ಅಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ ಚಾಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಮೇಲೆ ಸ್ವೈಪ್ ಮಾಡಿ ಇಲ್ಲಿ ಚಾಟ್ ಬ್ಯಾಕಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡೇಟಾ ಎಲ್ಲ ಬ್ಯಾಕಪ್ ಆದ್ರೆ ಆಗಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ RS ಫೈಲ್ ಮ್ಯಾನೇಜರ್ ನ ಓಪನ್ ಮಾಡ್ಕೊಳ್ಳಿ. ಈ ಸ್ಟೆಪ್ ನ ನೀವು ಫಾಲೋ ಮಾಡಬೇಕಾದ್ರೆ ನೀವು ವಾಟ್ಸಪ್ ನ ಇನ್ಸ್ಟಾಲ್ ಮಾಡಿರಬಾರ್ದು. ಇನ್ ಕೇಸ್ ನೀವೇನಾದ್ರೂ ವಾಟ್ಸಪ್ ಇನ್ಸ್ಟಾಲ್ ಮಾಡಿಬಿಟ್ಟಿದ್ರೆ ಅದನ್ನ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಸೊ ನಾರ್ಮಲ್ ವಾಟ್ಸಪ್ ಯಾವಾಗ ಇನ್ಸ್ಟಾಲ್ ಮಾಡಬೇಕು ಅಂತಾನು ಹೇಳ್ಕೊಡ್ತೀನಿ. RS ಫೈಲ್ ಮ್ಯಾನೇಜರ್ ಅಲ್ಲಿ ಇಂಟರ್ನಲ್ ಸ್ಟೋರೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಂಡ್ರಾಯ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಾ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಫಸ್ಟ್ ಆಲ್ ನೋಡ್ಬೋದು com.gb ವಾಟ್ಸಪ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ GB ವಾಟ್ಸಪ್ ಅಂತ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದನ್ನು ಓಪನ್ ಮಾಡ್ಕೊಂಡ್ರೆ ನಮಗೆ ಇದರೊಳಗಡೆ ಬ್ಯಾಕಪ್, ಡೇಟಾಬೇಸ್ ಮತ್ತು ಮೀಡಿಯಾ ಅಂತ 3 ಫೈಲ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ 3 ಫೈಲ್ಸ್ ಇರುವಂಥ ಫೋಲ್ಡರ್ನ ನೀವು ಓಪನ್ ಮಾಡಿಕೊಂಡು ಇಲ್ಲಿ ಮತ್ತೆ ಇದರೊಳಗಡೆ ಮೀಡಿಯಾ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಗೆ ಈ ರೀತಿ ಎಲ್ಲ ಫೋಲ್ಡರ್ಸು ನೋಡೋದಕ್ಕೆ ಸಿಗುತ್ತೆ. ಸೊ ಇವಾಗ ನೀವೇನು ಮಾಡಬೇಕಂದ್ರೆ 2 ಸ್ಟೆಪ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಇಲ್ಲಿ ಮೈನ್ com.gb ವಾಟ್ಸಪ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಮತ್ತೆ ಇದನ್ನು ರೀನೇಮ್ ಮಾಡ್ಕೊಳ್ಳಿ. ರೀನೇಮ್ ಏನು ಮಾಡಬೇಕು ಅಂದರೆ ಇಲ್ಲಿ ಕಾಮ್ ಡಾಟ್ ಅನ್ನೋದನ್ನು ಹಾಗೆ ಬಿಟ್ಬಿಡಿ. GB ಅಂತಿದೆಯಲ್ಲ, ಇನ್ ಕೇಸ್ GB ವಾಟ್ಸಪ್ ಇದ್ದರೆ GB-ನ ರಿಮೂವ್ ಮಾಡಬೇಕಾಗುತ್ತೆ. FM ವಾಟ್ಸಪ್ ಇದ್ದರೆ FM-ನ ರಿಮೂವ್ ಮಾಡಬೇಕಾಗುತ್ತೆ. ಪಿಂಕ್ ವಾಟ್ಸಪ್ ಇದ್ದರೆ ಪಿಂಕ್ ಅನ್ನೋದನ್ನು ರಿಮೂವ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಜಸ್ಟ್ GB ಅನ್ನೋದನ್ನು ಮಾತ್ರ ರಿಮೂವ್ ಮಾಡಿ ಓಕೆ ಮಾಡ್ಕೊಳ್ಳಿ. ಸೊ ನಮ್ಗೆ ಆವಾಗ com.whatsapp.com ಅಂತ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈ ಲೆಫ್ಟ್ ಸೈಡ್ ಇದ್ದಿದ್ದು ರೈಟ್ ಸೈಡ್ಗೆ ಹೋಗಿದೆ. ಸೊ ಇದನ್ನ ನಾವು ಮತ್ತೆ ಕ್ಲಿಕ್ ಮಾಡ್ಕೊಬೇಕು. ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲೊಂದು ಫೋಲ್ಡರ್ ಇದೆ ನೋಡಿ, GB ವಾಟ್ಸಪ್ ಅಂತ, ಇದನ್ನು ನಾವು ರೀನೇಮ್ ಮಾಡ್ಕೊಬೇಕು. ಎಲ್ಲೆಲ್ಲಿ ಏನೇನು ರೀನೇಮ್ ಮಾಡಬೇಕು ಅಂತ ಈಚ್ ಆ್ಯಂಡ್ ಎವ್ರಿಥಿಂಗ್ ಹೇಳ್ಕೊಡ್ತೀನಿ. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ.
ಮತ್ತು ಇಲ್ಲೂ ಸಹ GB ವಾಟ್ಸಪ್ ಅಂತಿದೆಯಲ್ಲ ಇದನ್ನ ರೀನೇಮ್ ಮಾಡ್ಕೊಬೇಕಾಗುತ್ತೆ. ಇಲ್ಲೂ GB ಅನ್ನೋದನ್ನ ಮಾತ್ರ ತೆಗೆದ್ರೆ ಸಾಕು, ಬೇರೆ ಇನ್ನೇನು ಇಲ್ಲಿ ಚೇಂಜಸ್ ಮಾಡೋದು ಬೇಡ. ಇದನ್ನ ಓಕೆ ಮಾಡ್ಕೊಳ್ಳೋಣ. ಇದು ರೀನೇಮ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ನಿಮ್ಮ ಡೇಟಾ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಪೇಷನ್ಸ್ ಇಂದ ಮಾಡಿ. ನೀವು ಇಲ್ಲಿ ನೋಡ್ಬೋದು ವಾಟ್ಸಪ್ ಅಂತ ಕನ್ವರ್ಟ್ ಆಗಿದೆ. ಮತ್ತೆ ಇದನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೀಡಿಯಾಗೆ ಹೋಗಿ, ಮೀಡಿಯಾದಲ್ಲಿ ನೀವು ಇಲ್ಲಿ ನೋಡ್ಬೋದು GB ವಾಟ್ಸಪ್ ಅಂತ ಎಲ್ಲ ಇದರಲ್ಲೇ ಇದೆ. ಸೊ ಇದನ್ನು ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರತಿಯೊಂದು ಫೋಲ್ಡರ್ನು ನಾವಿಲ್ಲಿ ರೀನೇಮ್ ಮಾಡ್ಕೊಬೇಕಾಗುತ್ತೆ. ರೀನೇಮ್ ಯಾವ ಫೋಲ್ಡರ್ನ ಏನೇನಂತ ಮಾಡ್ಕೊಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಫಸ್ಟಲ್ಲಿ GB ಅಂತಿದೆಯಲ್ಲ ಅದನ್ನು ರಿಮೂವ್ ಮಾಡ್ಕೊಳ್ಳಿ, ಮತ್ತು ಅದನ್ನು ಓಕೆ ಮಾಡಿ. ಮತ್ತು ಸೆಕೆಂಡ್ ಫೋಲ್ಡರ್ನು ಇಲ್ಲಿ GB ವಾಟ್ಸಪ್ ಡಾಕ್ಯುಮೆಂಟ್ಸ್ ಅಂತಿದೆಯಲ್ಲ, ಸೊ ಇದನ್ನು ಸಹ GB ಅಂತ ಚೇಂಜ್ ಮಾಡ್ಕೊಳ್ಳಿ. GB ಅಂತಿರೋದನ್ನು ರಿಮೂವ್ ಮಾಡಿಕೊಂಡು ವಾಟ್ಸಪ್ ಡಾಕ್ಯುಮೆಂಟ್ಸ್ ಅಂತ ಸೇವ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪ್ರತಿಯೊಂದು ಇಲ್ಲಿ GB ಅಂತ ಏನೇನಿದೆ ಪ್ರತಿಯೊಂದನ್ನು ನಾವಿಲ್ಲಿ GB ಅನ್ನೋದನ್ನು ಎರೇಸ್ ಮಾಡಬೇಕಾಗಿದೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಪ್ರತಿಯೊಂದನ್ನು ನಾನಿಲ್ಲಿ ನಿಮಗೆ ಚೇಂಜ್ ಮಾಡಿ ತೋರಿಸ್ತೀನಿ. ನೀವೀಗ ನೋಡ್ಬೋದು ಇಲ್ಲಿ ಪ್ರತಿಯೊಂದು ಫೋಲ್ಡರಲ್ಲಿ ಪ್ರತಿಯೊಂದು ಫೋಲ್ಡರ್ನ ನೇಮನ್ನು ನಾನಿಲ್ಲಿ GB ನಾರ್ಮಲ್ ವಾಟ್ಸಪ್ಗಾದರೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಬರೀ GB ಅನ್ನೋದನ್ನು ರಿಮೂವ್ ಮಾಡಿದ್ರೆ ಸಾಕು. ಮತ್ತು ಬ್ಯಾಕ್ ಬನ್ನಿ, ಡೇಟಾಬೇಸ್ ಒಂದ್ಸರಿ ಓಪನ್ ಮಾಡ್ಕೊಳ್ಳಿ. ಡೇಟಾಬೇಸಲ್ಲಿ ಏನಾದರೂ ಇಲ್ಲಿ GB ಅಂತ ಏನಾದರೂ ಫಸ್ಟಲ್ಲಿ ಫೋಲ್ಡರ್ ನೇಮ್ ಆಗಲಿ ಫೈಲ್ ನೇಮ್ ಆಗಲಿ ಇದ್ದರೆ ನೀವು ಅಲ್ಲೂ ಸಹ GB ಅನ್ನೋದನ್ನು ರಿಮೂವ್ ಮಾಡಬೇಕಾಗುತ್ತೆ. ನನ್ನ ಕೇಸಲ್ಲಿ ಈ ಥರ ಏನೂ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬ್ಯಾಕ್ ಬರ್ತಾಯಿದ್ದೀನಿ. ಮತ್ತು ಬ್ಯಾಕಪ್ಸಲ್ಲೂ ಒಂದ್ಸರಿ ಚೆಕ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಸಹ ನಮಗೆ GB ಅಂತ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಮತ್ತೆ ನಾನು ಬ್ಯಾಕ್ ಬಂದಿದ್ದೀನಿ. ಮತ್ತು ಇಲ್ಲಿ ನಮಗೆ ಏನೇನು ಫೋಲ್ಡ್ರ್ ಕಾಣಿಸುತ್ತೋ ಪ್ರತಿಯೊಂದು ಫೋಲ್ಡ್ರೂ ಒಂದ್ಸರಿ ಓಪನ್ ಮಾಡಿ ನೋಡ್ಕೊಳ್ಳೋಣ. ಓಪನ್ ಮಾಡಿ ನೋಡ್ಕೊಂಡ್ರೇ ನಮಗೆ ಗೊತ್ತಾಗೋದು. ಎಲ್ಲಾದರೂ GB ಅನ್ನೋದೇನಾದರೂ ಉಳ್ಕೊಂಡಿದ್ರೆ ಮತ್ತು ನಿಮಗೆ ಡೇಟಾ ಆದರೆ ಪ್ರಾಬ್ಲಮ್ ಆಗುತ್ತೆ. ಆ ಫೋಲ್ಡರ್ಲಿರುವಂಥ ಡೇಟಾ ನಿಮಗೆ ವಾಪಸ್ ಆದರೆ ಬರೋದಿಲ್ಲ. ಇವಾಗ ಏನು ಮಾಡಬೇಕಂದ್ರೆ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ವಾಟ್ಸಪ್ನ ಸರ್ಚ್ ಮಾಡಿ. ಇವಾಗ ಈ ವಾಟ್ಸಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಸಿಗೋದು ಅಫಿಷಿಯಲ್ ವಾಟ್ಸಪ್ ಆಗಿರುತ್ತೆ. ಇನ್ ಕೇಸ್ ಇದಕ್ಕೂ ಮುಂಚೆ ನೀವೇನಾದರೂ ವಾಟ್ಸಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನಾನು ಫಸ್ಟಲ್ಲಿ ಹೇಳಿದ್ದ ರೀತಿ ಈ ಸ್ಟೆಪ್ಸ್ನ ಫಾಲೋ ಮಾಡೋದಕ್ಕೂ ಮುಂಚೆನೇ ಅದನ್ನು ಅನ್ಇನ್ಸ್ಟಾಲ್ ಮಾಡಿರಬೇಕಾಗಿರುತ್ತೆ. ಸೊ ಇವಾಗ ವಾಟ್ಸಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಆ ಡೇಟಾ ಎಲ್ಲ ಹೆಂಗೆ ಬ್ಯಾಕಪ್ ಆಗುತ್ತೆ, ಹೆಂಗೆ ನಮಗೆ ರಿಸ್ಟೋರ್ ಆಗುತ್ತೆ ಅನ್ನೋದನ್ನು ನೋಡೋಣ. ಇವಾಗ ಇಲ್ಲಿ ನಮ್ಮ ವಾಟ್ಸಪ್ ಇನ್ಸ್ಟಾಲ್ ಆಗಿದೆ, ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವೆಲ್ಕಮ್ ಟು ವಾಟ್ಸಪ್ ಅಂತ ಬರುತ್ತೆ. ಸೊ ಇದನ್ನು ವಾಟ್ಸಪ್ ನೋಟಿಫಿಕೇಷನ್ ಅಲೋ ಮಾಡಿಕೊಂಡು ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕ್ಕೊಳ್ಳಿ. GB ವಾಟ್ಸಪ್ಗೆ ಯಾವ್ದು ಹಾಕಿದ್ರು ಅದನ್ನೇ ಹಾಕ್ಕೊಳ್ಳಿ. ಫೋನ್ ನಂಬರ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ OTP ಬರುತ್ತೆ. ನಂಬರ್ ಕರೆಕ್ಟಾ ಇಲ್ವಾ ಅಂತ ಕೇಳ್ತಾ ಇದೆ, ಎಸ್ ಕೊಡಿ. ಆಮೇಲೆ ಇಲ್ಲಿ OTPನ ಹಾಕ್ಕೊಳ್ಳಿ. OTP ಇವಾಗ ವೆರಿಫೈ ಆಗಿದೆ. OTP ವೆರಿಫೈ ಆದಮೇಲೆ ಇನ್ ಕೇಸ್ ನೀವೇನಾದರೂ 2 ಸ್ಟೆಪ್ ಅಥೆಂಟಿಕೇಷನು ಅಥವಾ ಲಾಕ್ ಏನಾದರೂ ಇಟ್ಟಿದ್ರೆ ಲಾಕ್ ಇಲ್ಲಿ ಕೇಳುತ್ತೆ, ಆ ಲಾಕ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ. ನೆಕ್ಸ್ಟ್ ಈ ರೀತಿ ಒಂದು ಕಾಂಟ್ಯಾಕ್ಟ್ಸ್ ಆ್ಯಂಡ್ ಮೀಡಿಯಾ ಅಂತ ಬರುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆಕ್ಸೆಸ್ ಕೇಳುತ್ತೆ, ಇದಕ್ಕೆಲ್ಲ ಅಲೋ ಕೊಟ್ಬಿಡಿ. ಅಲೋ ಕೊಟ್ಮೇಲೆ ನಮಗಿಲ್ಲಿ ರೀಸ್ಟೋರ್ ಅಂತ ಕೇಳುತ್ತೆ ನೋಡಿ. ಇವಾಗ ನೀವು ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನಲ್ಲಿರೋ ಪ್ರತಿಯೊಂದು ಡೇಟಾನು ಇಲ್ಲಿ ರೀಸ್ಟೋರ್ ಆಗುತ್ತೆ. GB ವಾಟ್ಸಪ್ಪಲ್ಲಿ ಏನೇನು ಚಾಟ್ಸು ಮೆಸೇಜಸ್ ಇತ್ತೋ ಪ್ರತಿಯೊಂದು ನಿಮಗೆ ಇಲ್ಲಿ ರೀಸ್ಟೋರ್ ಆದರೆ ಆಗುತ್ತೆ. ಇವಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಪ್ರೊಫೈಲ್ ಫೋಟೋ ಎಲ್ಲ ಸೆಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ಮತ್ತು ಇಲ್ಲಿ ಕ್ರಿಯೇಟ್ ಎ ಪಾಸ್ ಕೀ ಫಾರ್ ಸೆಕ್ಯೂರಿಟಿ ಅಂತ ಕೇಳ್ತಾ ಇದೆ. ಇದನ್ನು ಬೇಕಿದ್ರೆ ನೀವು ಮಾಡ್ಕೊಬೋದು. ಇವಾಗ ನಾನು ಸದ್ಯಕ್ಕೆ ಇದನ್ನು ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಕಂಪ್ಲೀಟ್ ವಾಟ್ಸಪ್ ಆದರೆ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಡೈಲಿ ಬ್ಯಾಕಪ್ನ ಕೇಳುತ್ತೆ. ನಿಮ್ಮ ಇಮೇಲ್ ID ಅಥವಾ ಗೂಗಲ್ ಡ್ರೈವ್ಗೆ ಇದು ಡೈಲಿ ಬ್ಯಾಕಪ್ ಆಗಬೇಕು ಅನ್ನೋದಾದರೆ ಇಲ್ಲಿ ಡೈಲಿ ಅಥವಾ ವೀಕ್ಲಿ ಮಂತ್ಲಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನನಗೇನು ಡೇಟಾ ಏನು ಬೇಕಾಗಿಲ್ಲ, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನೆವರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು 1 ಗಂಟೆ 13 ನಿಮಿಷಕ್ಕೆ ನಾವು GB ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ನ ಕಳಿಸಿದ್ವಿ. ಅದೇ ಟೈಮ್ನೊಂದಿಗೆ ಎಲ್ಲ ಆ್ಯಸ್ ಇಟ್ ಈಸ್ ನಮಗಿಲ್ಲಿ ಮೆಸೇಜ್ ಆದರೆ ರಿಕವರ್ ಆಗಿದ್ದಾವೆ. ಸೊ ನನ್ನ ಕಂಪ್ಲೀಟ್ ಚಾಟ್ ಇವಾಗ ಅಫಿಷಿಯಲ್ ವಾಟ್ಸಪ್ಗೆ ಬಂದಿದೆ. ನಾನು ಇಲ್ಲಿ ಚಾಟ್ನು ಸಹ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಫೋಟೋಸ್ ಎಲ್ಲ ನಿಮಗೆ ಬ್ಲ್ಯಾಂಕ್ ಆಗಿ ಕಾಣಿಸುತ್ತೆ. ನೀವು ಅದನ್ನು ಒಂದ್ಸರಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ನೀವು ನೋಡ್ಬೋದು ಫೋಟೋ ವಿಡಿಯೋ ಎಲ್ಲ ನನಗೆ ಬ್ಯಾಕಪ್ ಆದರೆ ಆಗಿದೆ. ಸೊ ಈ ರೀತಿ ಮಾಡಿಕೊಂಡು GB ವಾಟ್ಸಪ್ಪಿಂದ ನಾರ್ಮಲ್ ವಾಟ್ಸಪ್ಗೆ ನೀವು ಬರ್ಬೋದಾಗಿದೆ. GB ವಾಟ್ಸಪ್ಪು ನಿಮಗೆ ಏನಕ್ಕೆ ಬ್ಯಾನ್ ಆಗ್ತಾ ಇದೆ ಅಂತ ನಿಮ್ಗೆ ಯಾರಿಗೂ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ. ನಾನು ಅದನ್ನ ಹೇಳಿದ್ರೆ ನೀವು ಯಾರೂ ನಂಬೋದು ಇಲ್ಲ. ನಿಮ್ಮ ನಂಬರ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ GB ವಾಟ್ಸಪ್ ಅವರು. ಸೊ ಅದಕ್ಕೋಸ್ಕರ ನಿಮ್ಮ GB ವಾಟ್ಸಪ್ ಆದರೆ ಬ್ಯಾನ್ ಆಗ್ತಾ ಇದೆ. ಏನಾಗುತ್ತೆ ಅಂದರೆ ನೀವು GB ವಾಟ್ಸಪ್ಗೆ ಎಂಟರ್ ಆಗಿದ್ದ ತಕ್ಷಣ ನಿಮ್ಮ ನಂಬರಿಂದ ಅವರು ಸ್ಪ್ಯಾಮ್ ಮೆಸೇಜ್ಗಳನ್ನು ಕಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. GB ವಾಟ್ಸಪ್ ಅವರು ಲೈಕ್ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ನಿಮ್ಮ ನಂಬರಿಂದ
ಒಂದೇ ಕ್ಲಿಕ್ಗೆ ಅದು ನಿಮಗೆ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಕೂಡ ಶೋ ಆಗೋದಿಲ್ಲ, ಚಾಟ್ ಲಿಸ್ಟಲ್ಲಿ ಕೂಡ ನಿಮಗೆ ಶೋ ಆಗೋದಿಲ್ಲ ಯಾರಿಗೆ ಏನು ಮೆಸೇಜ್ ಮಾಡಿದ್ದೀವಿ ಅಂತ. ಸೊ ಎಲ್ಲ ಕಂಪ್ಲೀಟ್ ನಿಮ್ಮ ಮೊಬೈಲ್ ನಂಬರ್ನ ಆಕ್ಸೆಸ್ ಅವ್ರ ಹತ್ರ ಇರುತ್ತಲ್ಲ, ಅವ್ರು ಅದನ್ನು ಏನು ಮಾಡ್ತಾರೆ ಅಂದರೆ ಮಲ್ಟಿಪಲ್ ಟೈಮ್ಸು ಮಲ್ಟಿಪಲ್ ಮೆಂಬರ್ಸ್ಗೆ ತುಂಬ ಮೆಸೇಜಸ್ಗಳನ್ನು ಕಳಿಸ್ತಾರೆ. ಲೈಕ್ ಆಫರ್ಸ್ ಆಗಿರ್ಬೋದು, ಏನಾದರೂ ಸ್ಕ್ಯಾಮ್ ಮೆಸೇಜ್ಗಳು ಆಗಿರ್ಬೋದು, ಅಥವಾ ಅವರ ಮೊಬೈಲ್ನ ಹ್ಯಾಕ್ ಮಾಡೋದಕ್ಕೆ ಬೇಕಾಗಿರುವಂಥ ಲಿಂಕ್ಸ್ ಆಗಿರ್ಬೋದು, ಬಗ್ಸ್ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಇದನ್ನು ಮಲ್ಟಿಪಲ್ ಫೋನ್ಸ್ಗೆ ನಿಮ್ಮ ನಂಬರ್ನ ಯೂಸ್ ಮಾಡ್ಕೊಂಡು ಸೆಂಡ್ ಮಾಡ್ತಾರೆ. ಸೊ ಸೆಂಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರು ಏನಾದರೂ ಕ್ಲಿಕ್ ಮಾಡಿ ಅವ್ರ ಫೋನ್ ಆ್ಯಕ್ಸೆಸ್ ಇವರಿಗೆ ಸಿಕ್ತು ಅಂದರೆ ಇವ್ರು ಅದನ್ನು ಜಾಸ್ತಿ ಮಿಸ್ಯೂಸ್ ಮಾಡಿದ್ರೆ ಮಾಡ್ಕೊತಾರೆ. ಸೊ ಇದಕ್ಕೋಸ್ಕರನೇ ಅಂತಲೇ ಇವ್ರು ಇಷ್ಟೊಂದು ಫೀಚರ್ಸ್ನ ಕೊಟ್ಟು ಈ ಥರ ಇಷ್ಟೊಂದು ದುಡ್ಡನ್ನ ಖರ್ಚು ಮಾಡಿ ವಾಟ್ಸಪ್ನ ಕ್ಲೋನ್ ಆದರೆ ತಯಾರು ಮಾಡಿಕೊಂಡು ಸ್ಕ್ಯಾಮ್ ಮಾಡೋದಕ್ಕೆ ಅಂತಲೇ ಉಪಯೋಗಿಸ್ತಾ ಇರುವಂಥ ಆ್ಯಪ್ ಇದು. ವಾಟ್ಸಪ್ಗೆ ಏನು ಡಿಟೆಕ್ಟ್ ಆಗುತ್ತೆ ಅಂದರೆ ಒಂದೇ ಸರಿ 100, 150, 200 ಮೆಸೇಜಸ್ ನಿಮ್ಮ ಮೊಬೈಲ್ ನಂಬರಿಂದ ಸೆಂಡ್ ಆದರೆ ವಾಟ್ಸಪ್ ಅವ್ರಿಗೂ ಒಂದು ಡೌಟ್ ಆದರೆ ಬರುತ್ತೆ, ಏನು ಇವರು ಒಂದೇ ಸರಿ ಇಷ್ಟೊಂದು ಮೆಸೇಜ್ಗಳನ್ನು ಏನಕ್ಕೆ ಕಳಿಸ್ತಾ ಇದ್ದಾರೆ, ಲೈಕ್ ಇದು ಏನೋ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ನೋಟಿಸ್ ಆಗುತ್ತೆ. ನೀವೇನೂ ಮಾಡಿರೋದಿಲ್ಲ, ನೀವು ಕೊಟ್ಟಿರೋ ಆ್ಯಕ್ಸೆಸ್ಸಿಂದ GB ವಾಟ್ಸಪ್ ಅವರು ನಿಮ್ಮ ಫೋನ್ನ ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅದು ನಿಮ್ಮ ಗಮನಕ್ಕೂ ಬರೋದಿಲ್ಲ, ಚಾಟ್ ಹಿಸ್ಟ್ರಿಯಲ್ಲೂ ತೋರಿಸೋದಿಲ್ಲ. ಸೊ ಈ ಕಾರಣಕ್ಕೋಸ್ಕರ ನಿಮಗೆ ಇಮ್ಮಿಡಿಯೇಟಾಗಿ GB ಅಲ್ಲಿ ವಾಟ್ಸಪ್ ಈಸ್ ಬ್ಯಾನ್ ಅಂತ ತೋರಿಸ್ತಾ ಇರುತ್ತೆ. ಸೊ ಈ ಕಾರಣ ನಿಮ್ಮ ನಂಬರು ನೀವು ಇವಾಗ ಅಂದಾಜು ಮಾಡ್ಕೊಳ್ಳಿ, ನಿಮ್ಮ ಡೇಟಾ ಎಲ್ಲೆಲ್ಲಿ ಎಷ್ಟೆಷ್ಟು ಹೋಗಿದೆ, ಏನೇನು ಹೋಗಿದೆ ಅಂತ. ಇಡೀ ನಮ್ಮ ಭಾರತದಲ್ಲಿ ಯೂಸ್ ಮಾಡುವಂಥ ಜನರ 60 ಕೋಟಿ ಜನಗಳ ವಾಟ್ಸಪ್ ಡೀಟೇಲ್ಸ್ ಒಬ್ಬ ಹ್ಯಾಕರ್ ಹತ್ರ ಇದೆ. 60 ಕೋಟಿ ವಾಟ್ಸಪ್ ಅಂದರೆ ನೀವೇ ಲೆಕ್ಕ ಮಾಡ್ಕೊಳ್ಳಿ, ಎಷ್ಟು ಜನದ ಫೋನ್ ನಂಬರ್ ಇರ್ಬೋದು, ಎಷ್ಟು ಜನದ ಫೋಟೋಸ್ ಇರ್ಬೋದು, ಎಷ್ಟು ಜನದ ವೀಡಿಯೋಸ್ ಇರ್ಬೋದು, ಎಷ್ಟು ಜನದ ಬರ್ತ್ಡೇ ಸೆಲೆಬ್ರೇಷನ್ಸು, ಎಣ್ಣೆ ಹೊಡೆದಿರೋದು, ಸ್ಮೋಕ್ ಮಾಡಿರೋದು, ಪ್ರೈವೇಟ್ ಪಾರ್ಟೀಸು, ಎಷ್ಟು ಡೇಟಾ ಅವ್ರ ಕೈಲಿರ್ಬೋದು ಅಂತ ಯೋಚನೆ ಮಾಡ್ಕೊಳ್ಳಿ. ಸೊ ನಿಮ್ಮ ಕೈಯಲ್ಲಿ ಏನೂ ಇಲ್ಲ. ಒಂದು ಗಾದೆ ಮಾತ್ರ ನನಗೆ ತುಂಬ ಕ್ಲಿಯರಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು, ವೆನ್ ಈಸ್ ದ ಪ್ರಾಡಕ್ಟ್ ಈಸ್ ಫ್ರೀ ದಟ್ ಟೈಮ್ ಯು ಆರ್ ದ ಪ್ರಾಡಕ್ಟ್. ನಿಮಗೆ ಏನಾದರೂ ಒಂದು ಸರ್ವಿಸ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಸೊ ಪ್ರಾಡಕ್ಟ್ ಅಲ್ಲ ಫ್ರೀ, ಅದು ಫ್ರೀ ನೀವು ಅಂದ್ಬಿಟ್ಟು. ಪ್ರಾಡಕ್ಟು ಫ್ರೀಯಾಗಿ ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ಅವರು ದುಡ್ಡು ಮಾಡ್ಕೊಳ್ಳೋವಂಥ ಪ್ರಾಡಕ್ಟು ನಿಮಗೆ ಕೊಡ್ತಾ ಇರೋ ಫ್ರೀ ಪ್ರಾಡಕ್ಟಿಂದ ಅವ್ರು ದುಡ್ಡು ಮಾಡ್ಕೊತಾ ಇಲ್ಲ, ನೀವೇ ಪ್ರಾಡಕ್ಟ್ ಅಂದ್ಬಿಟ್ಟು ಅವರು ನಿಮ್ಮನ್ನೇ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ಕೊತಾ ಇದ್ದಾರೆ ಅಂದ್ಬಿಟ್ಟು. ಸೊ ನೋಡ್ಕೊಳ್ಳಿ, ಇನ್ನೂ ಯಾರು GB ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ರೋ ಇವಾಗಲೇ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಇದೆಲ್ಲ ಪ್ರೊಸೆಸ್ ಮಾಡ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡಿಬಿಡಿ. ಒಂದೇ ಸರಿ ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ಡೇಟಾ ಎಲ್ಲ ಹೋಗ್ಬಿಡುತ್ತೆ, ನಿಮ್ಮ ಚಾಟ್ಸು, ತುಂಬ ಜನದ ಬಿಸ್ನೆಸ್ ಇರುತ್ತೆ, ತುಂಬ ಜನದ ಪರ್ಸ್ನಲ್ ಮೆಸೇಜಸ್ ಇರುತ್ತೆ, ಎಲ್ಲವನ್ನು ರಿಕವರ್ ಮಾಡಿಕೊಂಡು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಇನ್ನಷ್ಟು ಒರಿಜಿನಲ್ ವಾಟ್ಸಪ್ಪಲ್ಲಿ ಇರುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಐ ಬಟನಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಈ ರೀತಿ ತಮ್ನೇಲಲ್ಲಿ ನಿಮ್ಗೆ ಆ ವಿಡಿಯೋ ನೋಡೋದಕ್ಕೆ ಸಿಗುತ್ತೆ. ಲಾಸ್ಟಲ್ಲಿ ಎಂಡ್ ಕಾರ್ಡಲ್ಲೂ ಆ ವಿಡಿಯೋನ ಹಾಕಿರ್ತೀನಿ, ಅದರಲ್ಲಿ ನೋಡಿ. GB ವಾಟ್ಸಪ್ ಅಂತಲೇ ಅಲ್ಲ, ನಾರ್ಮಲ್ ವಾಟ್ಸಪ್ಪಲ್ಲೂ ಸುಮಾರು ಫೀಚರ್ಸ್ ಇದೆ. ನಿಮಗೆ ಆ ಫೀಚರ್ಸ್ನ ಯಾವ ರೀತಿ ನೀವು ಯೂಸ್ ಮಾಡ್ಕೊಬೋದು ಅಂತ ನೀವು ಅಲ್ಲಿಂದ ನೋಡ್ಕೊಬೋದಾಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ನಿಮಗೆ ನಾರ್ಮಲ್ ವಾಟ್ಸಪ್ಪು ಸೆಕ್ಯೂರ್ ಆಗಿರಬೇಕು, ನಾನು ಇದ್ರ ಜೊತೆ GB ವಾಟ್ಸಪ್ನು ಯೂಸ್ ಮಾಡಬೇಕು ಅನ್ನೋದು ಹೇಗೆ ಅಂತ ನೀವು ತಿಳ್ಕೊಬೇಕಾದ್ರೆ ನನಗೆ GB ವಾಟ್ಸಪ್ ವಿತೌಟ್ ಬ್ಯಾನ್ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನೇ ತುಂಬ ಲೆಂತ್ ಆಗೋಯ್ತು ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆ್ಯಂಡ್ ಶಾರ್ಟ್ ಆಗಿ ಆ ಡೀಟೇಲ್ಸ್ನ ಅದ್ರ ತಿಳಿಸ್ಕೊಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಟ್ರಿಕ್ ನಿಮ್ಗೆ ಏನಾದರೂ ಯೂಸ್ ಆಗಿದೆ ಅನ್ನೋದಾದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನಷ್ಟು ವಿಡಿಯೋಸ್ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ತುಂಬಾ ಫುಡಿ ಆಗಿದ್ದು, ನೀವು ಆನ್ಲೈನಲ್ಲಿ ಜಾಸ್ತಿ ಶಾಪಿಂಗ್ ಮಾಡೋದಾಗಿದ್ರೆ ನಮ್ದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲಲ್ಲಿ ಫ್ಲಿಪ್ಕಾರ್ಟು, ಅಮೆಝಾನು, ಮಿಂತ್ರಾ, ಅಜಿಯೋ ಅಂತ ದೊಡ್ಡ ದೊಡ್ಡ ಇ ಕಾಮರ್ಸ್ಗಳಲ್ಲಿ ತುಂಬ ಟೈಮಲ್ಲಿ ಲಿಮಿಟೆಡ್ ಟೈಮ್ಗೆ ತುಂಬ ದೊಡ್ಡ ಆಫರ್ಗಳು ಸಿಗುತ್ತೆ, ತುಂಬ ಲೋ ಪ್ರೈಸ್ಗೆ ಆಫರ್ ಸಿಗುತ್ತೆ. ಆ ಡೀಲ್ಸ್ನೆಲ್ಲ ನಾನು ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡಿ ನಾನು ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿರೋ QR ಸ್ಕ್ಯಾನ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂದ್ಬಿಟ್ಟು ನೀವು ಅಲ್ಲಿಂದನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದಾಗಿದೆ. ಸೊ ಒಬ್ರಿಗೆ ಮಾತ್ರ ಈ ಮೆಸೇಜ್ನ ಕಳಿಸ್ಬೇಕಾಗಿದೆ. ಯಾರೋ ಪಾಪ ಯೆಲ್ಲೋ ಟೆಡ್ಡಿನ ಕೇಳಿದ್ರು. ಲೈಕ್ ರೀಸೆಂಟಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಒಂದು ಯೆಲ್ಲೋ ಟೆಡ್ಡಿದು ತುಂಬ ಕಾಂಟ್ರವರ್ಸಿ ಆಗಿತ್ತು. ಸೊ ಆ ಹುಡುಗನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದೇ ರೀತಿ ಯೆಲ್ಲೋ ಟೆಡ್ಡಿನ ನಮ್ಮ ಸಬ್ಸ್ಕ್ರೈಬರ್ ಸಹ ಒಬ್ಬರು ಕೇಳಿದರು. ಅವ್ರಿಗೂ ಒಂದು ಬ್ರದರ್, ನಿಮಗೆ ಬೇಕಾಗಿರುವಂಥ ಯೆಲ್ಲೋ ಟೆಡ್ಡಿಯ ಲಿಂಕ್ ನಾನು ಆಲ್ರೆಡಿ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿರೋ QR ಸ್ಕ್ಯಾನ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ಆ ಲಿಂಕಿಂದ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೀವು ಆ ಯೆಲ್ಲೋ ಟೆಡ್ಡಿನ ಪರ್ಚೇಸ್ ಮಾಡ್ಬೋದಾಗಿದೆ.